ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಟ್ರಿಪ್ ಮೂಡಿಂದ ವಾಪಸ್ ಬಂದೆ. ಸೊ ಎವ್ರಿಥಿಂಗ್ ಈಸ್ ಗುಡ್. ನಾನು ಹುಷಾರಾದೆ, ತುಂಬ ಹುಷಾರು ತಪ್ಪಿದ್ದೆ. ಆ್ಯಂಡ್ ಇವತ್ತು ಏನಪ್ಪ ಅಂತ ಅಂದರೆ ವಿಷಯ, ನಮ್ಮ ಅಜ್ಜಿ ಊರಿಗೆ ಹೋಗ್ತೈತೆ ಫ್ರೆಂಡ್ಸ್. ತುಂಬ ಬೇಜಾರಾಗ್ತಿದೆ. ಆ್ಯಕ್ಚುಲಿ ಅವ್ರ ಊರಲ್ಲಿ ಗುರುವಾರ ಅಷ್ಟೇ ಅಂತೆ ಬಸ್ಸಸ್ಸು ಆಟೋಸು ಎಲ್ಲ ಸಿಗೋದು. ಸೊ ಕಾಡ್ನೂರು ಅಂತ ಸಂತೆ ಮಳದ ಪಕ್ಕ ಬರುತ್ತೆ. ಕೊಣನೂರು ಸಂತೆಮಳ ಆ ಸೈಡ್ ಬರುತ್ತೆ. ಸೊ ಹೋದ ಗುರುವಾರ ಈ ಗುರುವಾರ ಹೋಗಿವೆ ಅಂತ ಅಂದೆ. ಅಜ್ಜಿ ರೆಡಿ ಆಗೈತೆ. ನೆಕ್ಸ್ಟ್ ಗುರುವಾರ ಹೋಗು ಅಂದೆ. ಹೊರಟು ಉಳಿಸ್ಕೊಳಕ್ಕಾಗಲ್ಲ ಅಂತ. ಸೊ ನೋಡಿ ರೆಡಿಯಾಗಿ ಕೂತೈತೆ. ಸೊ ರೆಡಿಯಾಗಿ ಕೂತಿದೆ. ಇವಾಗ 11:15ಗೆ ಬಸ್ ಇದೆ. ಸೊ ಇನ್ನು ಅರ್ಧ ಗಂಟೆ ಟೈಮ್ ಇದೆ. ಹೋಗಿ ಕಳಿಸ್ಬಿಟ್ಟು ಬರಬೇಕು ಸ್ಟ್ಯಾಂಡ್ಗೆ ಹೋಗಿ. ತುಂಬಾ ಬೇಜಾರಾಗ್ತಿದೆ. ತುಂಬ ಬೇಜಾರಾಗ್ತೈತೆ. ನಮ್ಮ ಅಜ್ಜಿ ಊರಿಗೆ ಹೋಗ್ತೈತೆ ಅಂತ. ಆ್ಯಂಡ್ ಅವ್ರಿಗೆ ತುಂಬಾ ಏಜ್ ಆಗಿರೋದ್ರಿಂದ ಇಲ್ಲಿಂದ ಅಲ್ಲಿ ಓಡಾಡೋಕ್ಕಾಗಲ್ಲ. ಆಲ್ಮೋಸ್ಟು 40 to 45 ಕಿಲೋಮೀಟರ್ಸ್ ಆಗುತ್ತೆ ನಮ್ಮೂರಿಂದ ಅವ್ರ ಊರಿಗೆ. ಸೊ ಅವ್ರದ್ದು ಸ್ವಲ್ಪ ಕೂರ್ಗ್ ಸೈಡೇ ಸೇರಿಕೊಳ್ಳುತ್ತೆ ಅವ್ರದ್ದು, ಆ ಸೈಡು. ಸೊ ಹೋಗ್ತಾ ಇದೆ, ಕಳಿಸ್ಕೊಟ್ಬಿಟ್ಟು ಬರಬೇಕು. ಆ್ಯಂಡ್ ಇವತ್ತಿನ ವ್ಲಾಗ್ ಏನೇನೆಲ್ಲ ಆಗುತ್ತೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಎಲ್ಲರೂ ನೋಡ್ತಾ ಇರಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ನೋಡ್ತಾ ಇದ್ದೀರಾ, ನೀವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್, ನಾನು 3 ದಿನ ವಿರಾಜಪೇಟೆಗೆ ಹೋಗಿದ್ನಲ್ವ ಟ್ರಿಪ್ಪು. ಸೊ ಕೆಲವೊಂದೊಂದು ಪ್ಲೇಸಸ್ನ ನಾನು ಫೋನ್ ತೊಗೊಂಡು ಹೋಗಿರಲಿಲ್ಲ, ಯಾಕೆಂದರೆ ತುಂಬ ಮಳೆ ಇದ್ದಿದ್ದರಿಂದ ಫೋನ್ ಹಾಳಾಗ್ಬಿಡುತ್ತೆ ಅಂತ 2 ಫೋನ್ ಮಾತ್ರ ತೊಗೊಂಡಿದ್ರು. ಸೊ ಕ್ಯಾಮ್ರಾ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ. ಸೊ ಅವ್ರು ಇನ್ನೂ ಕಳಿಸ್ಕೊಟ್ಟಿಲ್ಲ. ನಾನು ಯೂಟ್ಯೂಬ್ಗೆ ವೀಡಿಯೋ ಮಾಡಿದ್ದೀನಿ ಕೂಡ. ಸೊ ಅದೆಲ್ಲನೂ ಸೇರಿಸಿ ಒಂದು 10 ಮಿನಿಟ್ಸ್ ಆಗ್ಬೋದು, ಯಾವ್ಯಾವ ಥರ ಪ್ಲೇಸು ಹೇಗಿದೆ ವ್ಯೂಸು ಅಂತ. ಸೊ ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಳಿಸ್ಕೊಡ್ತೀನಿ. ಎಲ್ಲ ಹೀಗೆ ನೋಡ್ತಾ ಇರಿ ಅಂತ ಹೇಳ್ತೆ ಇನ್ನೇನೆಲ್ಲಾಗುತ್ತೆ ತೋರಿಸ್ತಾ ಹೋಗ್ತೀನಿ ನೋಡಿ. ಆ್ಯಕ್ಚುಲಿ ನಮ್ಮ ಅಮ್ಮಗೆ ನೈಟ್ ಹೇಳಿದ್ದೆ, ಅಮ್ಮ ಕಡಲೆ ಸಾಂಬಾರು ಮಾಡೋದು ಹೇಗೆ ಅಂತ ರೆಸಿಪಿ ತೋರಿಸ್ಬೇಕು, ನಾನೆಲ್ಲನೂ ಕವರ್ ಮಾಡ್ತೀನಿ ಅಂತ. ಬಟ್ ನಮ್ಮ ಅಮ್ಮ ನಾನು ಎದ್ದೊಳಕ್ಕಿಂತ ಮುಂಚೆಗೇನೆ ಕಡಲೆ ಸಾಂಬಾರು ಮಾಡಿಟ್ಟಿತ್ತು. ಸೊ ಇದಕ್ಕೆ ಏನು ಅಂತ ಅಂದರೆ ಒಡ್ಚಿಲ್ಗೆ, ಅಂದರೆ ಬೇರೆಯವರು ಅದನ್ನು ನೀರು ದೋಸೆ ಅಂತ ಅಂತಾರೆ. ಸೊ ನಾವು ಒಡ್ಚಿಲ್ಗೆ ಅಂತ ಅಂತೀವಿ. ನೋಡಿ ಇದ್ರ ಮೇಲೆ ಹಾಕೋದು, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ಅಕ್ಕಿ ಹಿಟ್ಟು. ಅವಾಗ ನೆನೆಸಿ 1 ಅವರ್ ನೆನೆಸಿ ಹಾಕೋದು. ಸೊ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನು. ಆ್ಯಂಡ್ ಹೊಟ್ಟೆಗೆ ಜಂತುಹುಳ ಇದ್ದರೆ ಅದು ಸತ್ತೋಗುತ್ತೆ. ಬಿಸಿನೀರು ಮಾಡಿಕೊಳ್ಳುತ್ತಂತೆ ನಮ್ಮ ಅಜ್ಜಿ. ಸೊ ಕಸ್ಕೊಡು ಅಂತ ಬಂದಿದೆ. ಒಂದು ನಿಮಿಷ. ಈ ಥರ ರೆಡಿ ಆಗೈತೆ ಫ್ರೆಂಡ್ಸ್ ನಮ್ಮ ಅಜ್ಜಿ. ಬೇಜಾರಾಯ್ತಾಯ್ತಾ? ಹಾಂ, ನೋಡಿ ಫ್ರೆಂಡ್ಸ್ ಹೆಂಗೆ ಹೋಗೋದು ನೀವು ಬಿಟ್ಟು ಅಂತ ಹೇಳ್ತೈತೆ. ಫುಲ್ಲು ಇನೋಸೆಂಟು ಫ್ರೆಂಡ್ಸ್, ತುಂಬಾ ಇನೋಸೆಂಟ್. ನನ್ನ ಹತ್ರ ಜಗಳ ಮಾಡ್ಕೊಂಡು ನಾನು ಮಾತಾಡ್ಕೊಂಡು ಹೋಯ್ತೆ ಆರಾಮಾಗಿ. ಇವಾಗ ಅಲ್ಲೊಬ್ಬರೇ ಇರಬೇಕು. 15 ದಿನ ಇದ್ಬಿಟ್ಟು 1 ತಿಂಗಳು ಇದ್ಬಿಟ್ಟು ಬರವ. ಎಲ್ಲ ಮಾತಾಡ್ಬಿಟ್ಟು ನಮ್ಮ ಅಜ್ಜಿ ಬಸ್ಗೆ ಹೋಗೋಕ್ಕಿಂತ 10 ನಿಮಿಷ ಟೈಮ್ ಇದ್ದಿದ್ದು. ಆ 10 ನಿಮಿಷದಲ್ಲೂ ಮಗಳಿಗೆ ಕಷ್ಟ ಆಗಬಾರ್ದು ಅಂತ ನೋಡಿ ಅದನ್ನ ಉದ್ದಿನ ಕಾಳು ಮತ್ತು ಮಣ್ಣ ಎಕ್ಸ್ಟ್ರಾ ಮರದಲ್ಲಿ ಕೇರ್ ಕೊಡ್ತಾ ಇದೆ. ತುಂಬ ಅಂದರೆ ಜಾಸ್ತಿ ಆಗಲಿಲ್ಲ ಅಂದರೆ ಸ್ವಲ್ಪ ಕೆಲಸ ಮಾಡಿಕೊಡ್ತಿತ್ತವ್ವ. ಫ್ರೆಂಡ್ಸ್, ನಮ್ಮ ಅವ್ವನ ಮುಖ ನೋಡೋಕ್ಕಾಯ್ತಿಲ್ಲ. ಫುಲ್ ಬೇಜಾರು ಮಾಡ್ಕೊಂಬಿಟ್ಟೈತೆ ನಮ್ಮವ್ವ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಕಳಿಸ್ಲೇಬೇಕು. ಅದಕ್ಕೆ ಒಂದು 15 ದಿನ ಇದ್ದು ಬಾ ಅಂತ ಹೇಳಿದ್ದೀನಿ. ನಾನು ಅಷ್ಟರಲ್ಲಿ ಬೆಂಗಳೂರಿಗೆ ಹೋಗಿ ಹುಬ್ಳಿಗೆ ಹೋಗೋ ಅಷ್ಟರಲ್ಲಿ ಬಂದು ಹೋಗು ಅಂತ ಹೇಳಿದ್ದೀನಿ. ನೋಡಬೇಕು ಫ್ರೆಂಡ್ಸ್ ಏನು ಮಾಡುತ್ತೆ ಅಂತ. ಅಜ್ಜಿ ಹತ್ರ ಫೋನ್ ಇಲ್ಲ ಏನಿಲ್ಲ, ಅಲ್ಲಿ ಯಾರ ಹತ್ರನಾದರೂ ಮಾಡಿಸು ಅಂತ ಹೇಳಿದ್ದೀನಿ. ನಾನು ಅಮ್ಮಂಗೆ ಅಮ್ಮ ಸ್ನ್ಯಾಕ್ಸ್ ಏನಾದರೂ ತಿನ್ನಲೇಬೇಕು, ನಂಗೆ ಬೇಕೇ ಬೇಕು ಅಂತ ಹಠ ಮಾಡಿದೆ. ಸೊ ಅದಕ್ಕಮ್ಮ ಏನು ಮಾಡ್ಕೊಡೋಣ ಅಂತ ಕೇಳ್ದೆ. ಅವಲಕ್ಕಿ ಇದ್ದು ಅಕ್ಕನ ಬೈಕ್ ಪೂಜೆಗೆ ತಂದಿದ್ದು, ಅವಲಕ್ಕಿನೇ ಮಾಡಿಕೊಡು ಅಮ್ಮ ಅಂತ ಅಂದೆ. ಸೊ ಫೋರ್ಸ್ ಮಾಡಿ ಅಮ್ಮ ಊಟ ಮಾಡು ಅಂತ ಹೇಳಿದ್ರು. ಊಟ ಮಾಡ್ದೇನೆ ಅವಲಕ್ಕಿ ಮತ್ತು ಸಕ್ಕರೆ ಕಾಯಿ ಹಾಕ್ಸ್ಕೊಂಡು ತಿಂದೆ. ಚೆನ್ನಾಗಿತ್ತು. ಅದೇ ಊಟ ಆಗಿತ್ತು ಮಧ್ಯಾಹ್ನಕ್ಕೆ. ಫ್ರೆಂಡ್ಸ್, ನಾನು 4 ದಿನದ ಮ್ಯಾಟ್ ಹಾಕಿರ್ಲಿಲ್ವಲ್ಲ, ಸೊ ಕಂಪ್ಲೇಂಟ್ ಮಾಡ್ತಿದ್ದೆ. ಸೊ ತಿನ್ನೋಕ್ಕೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಅಂದೆ. ಸೊ ಮನೇಲಿ ಅವಲಕ್ಕಿ ಇತ್ತು. ಅದಕ್ಕೇ ಅಮ್ಮ ಸಕ್ಕರೆ ಮತ್ತು ಅವಲಕ್ಕಿ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಕೊಟ್ಟಿದೆ.
ಮತ್ತು ಸಕ್ಕರೆ, ಅವಲಕ್ಕಿ ಮತ್ತು ಕಾಯಿ. ಇನ್ನು ಇಷ್ಟು ಮ್ಯಾಟ್ ಇದೆ ಹಾಕೋದು. ಇದೊಂದು 4ರಿಂದ 5 ಲೈನ್ ಆಗುತ್ತೆ. ಸೊ ನೋಡಿ ಹೇಗೆ ಬಂದಿದೆ ಅಂತ ಮ್ಯಾಟು. ನೋಡಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ಲೇಯರ್ ನೋಡಿ, ಇದು ಫುಲ್, ಇದು ಒಂದು ಸೀರೆ, ಅದು ಡಬಲ್ ಕೋಟ್ ಹಾಕಿದ್ದೀನಿ ಸಣ್ಣದಾಗಿ ಅರ್ದಿದ್ರು ಅಂತ. ಸೊ ಈ ಥರ ಬಂದಿದೆ ಮ್ಯಾಟು. ಇಲ್ಲಿ ಹೋಪ್ ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಇಲ್ಲಿ ಲೇಯರು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದನ್ನು ಕೂಡ ಕೈಯಲ್ಲೇ ಹಾಕಿರೋದು ಮ್ಯಾಟು. ಈ ರೌಂಡ್ ಮ್ಯಾಟ್ ಇದೆಯಲ್ಲ, ಇದು ಬಂದು ಅಂದರೆ ಕೈಯಲ್ಲೇ ಹಾಕಿರೋದು, ನಾನು ಹಾಕಿರೋದಲ್ಲ. ನಮ್ಮ ಅತ್ತೆ ಇದ್ದಾರಲ್ವ, ಅವರ ಅಮ್ಮ ಹಾಕಿರೋದು. ಚೆನ್ನಾಗಿದೆ ಅಲ್ವಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವೆರಡು ಮ್ಯಾಟಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ಹೇಳಿ. ನನಗಂತೂ ರೌಂಡ್ ಮ್ಯಾಟೇ ಇಷ್ಟ ಆಗಿದ್ದು, ಯಾಕೆಂದರೆ ಚೆನ್ನಾಗಿದೆ ಲುಕ್ ವೈಸ್. ಹಾಗಾಗಿ ನಮ್ಮ ಅಕ್ಕ ಬಂದಳು. ಸೊ ಅವಳಿಗೋಸ್ಕರ ಕಾಫಿ ಇಟ್ಟು ಆ್ಯಂಡ್ ನೀರು ದೋಸೆ ಹಾಕ್ಕೊಟ್ಬಿಟ್ಟು ಇವಾಗ ಕೂತಿದ್ದೀನಿ. ಅವಳಿಗೆ ಗೊಜ್ಜಬೇಕಂತೆ. ಸೊ ಗೊಜ್ಜು ತಗೊಂಡು ಕೊಡ್ತೀನಿ ಅವಳಿಗೆ. ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ದಿಸ್ ಇಸ್ ಕಡಲೆ ಸಾಂಬಾರು ಫ್ರೆಂಡ್ಸ್. ನೋಡಿ ಇಲ್ಲಿ ನಮ್ಮ ಕೃತು ಬಂದು ಅವ್ರ ಅಮ್ಮಂಗೆ ಹೊಟ್ಟೆ ಹಸಿತೈತೆ ಅಂತ ಅಂದಿದ್ದಕ್ಕೆ ಹೋಗ್ಬಿಟ್ಟು ಹಾಕೋ ಎಷ್ಟು ಬೇಕಷ್ಟ ಹೊಟ್ಟೆ ಹಸಿತೈತೆ ಅಂದಿದ್ದಕ್ಕೆ ನಮ್ಮ ಅಪ್ಪಾಜಿ ಹತ್ರ ದುಡ್ಡು ಇಸ್ಕೊಂಡು 25 ರೂಪಾಯಿನ ಕಾಫಿಗೆ ನೆಂಚ್ಕೊಂಡು ತಿನ್ನಮ್ಮನ್ಬಿಟ್ಟು ರಸಕ್ಕೆ ತಂದವಳೆ. ಇವು ನೋಡಿ ಹಿಂಗಾಗವೆ, ಬೆಂಡ್ ಬಿದ್ದೋಗವೆ ಫ್ರೆಂಡ್ಸ್. ಲೋ ಕ್ವಾಲಿಟಿ ತಿಂತವಳೆ ನೋಡಿ ಫ್ರೆಂಡ್ಸ್. ತಪ್ಪಲೇನೆ ಕೊಟ್ಟಿದ್ದೀನಿ, ಎಷ್ಟು ಬೇಕಿರೋ ಹಾಕೊಂತೀನಿ ಅಂತ. ಆಗೈತೆ, ಕಾಣಿಸ್ತಾ ಇದೆಯಾ? ಕಾಣಿಸ್ತೈತಾ? ಇಷ್ಟುದ್ದಾಗೈತೆ ಫ್ರೆಂಡ್ಸ್. ಕಲರ್ ಕಾಂಬಿನೇಷನಲ್ಲಿ ಹಾಕಿದ್ದೀನಿ, ಕರೆಕ್ಟಾಗಿ ಹಾಕಿದ್ದೀನಿ. ಇದನ್ನು ಒಂದು ಲೈನ್ಗೆ ಆಗುತ್ತೆ. ಸೊ ಯಾವ ಥರ ಅಂತಂದರೆ ಹಿಂಗೆ ಒಂದು ಲೈನ್ ಕಟ್ಕೋಬೇಕು ಸೀರೆ ಅಥವಾ ಲಂಗದ ಪೀಸು. ಹಿಂಗೆ ಒಂದು ಲೈನ್ ಕಟ್ಕೋಬೇಕು. ಒಂದು 40ರಿಂದ 45 ಈ ಥರ ಹಿಂಗೆ ಕಟ್ಕೋಬೇಕು. ನೀನು ಮ್ಯಾಟ್ ಹಾಕಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಈಗ ಹೇಳಿದ್ರೆ ಹೆಂಗೆ ಗೊತ್ತಾ ಫ್ರೆಂಡ್ಸ್? ಏನಿಲ್ಲ, ಸಿಂಪಲ್ಲು. ಹಿಂಗಿಂದ ಒಂದು ಈ ಥರ ಲೈಕ್ ಈ ಥರ ಹಿಂಗೆ ತಗೋಬೇಕು. ಈ ಥರ ಹಿಂಗೆ ತಗೊಂಡು ಇಲ್ಲಿಂದ ಹಿಂಗೆ ಕಟ್ಕೋಬೇಕು. ಕಟ್ಕೊಂಡು ಹೋಗ್ಬೇಕು. ಆಮೇಲಿಂದ ಕಟ್ಟಿದ್ಮೇಲೆ ಫಸ್ಟ್ ಟೈಪ್ ಹೆಂಗೆ ಅಂತಂದ್ರೆ ಈ ತರ ಯಾವ ಟೈಪ್? ಫಸ್ಟ್ ಟೈಪ್ ಇದನ್ನೆಲ್ಲವ ಸ್ಕಿಪ್ ನಾನು ಮುದ್ದೆಗೆ ಇಟ್ಟಿದ್ದೀನಿ. ಲೈಟ್ ಏನಾರ ಸ್ಕಿಪ್ ಮಾಡ್ಬಿಡಿ. ಯಾವ ತರ ಅಂದ್ರೆ ಈ ತರ ಸೇಮ್ ಹೂ ಕಟ್ಟೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಮ್ಮ ಅಕ್ಕ ನಂತರ ಗೊತ್ತಿರಲ್ಲ. ಯಾಕೆಂದ್ರೆ ಹೂ ಕಟ್ಟೋರು ಹೆಂಗ್ ಕಟ್ತಾರೆ ನಿಧಾನಕ್ಕೆ ಹೇಳು. ಏನ್ ಟ್ರೈನ್ ಹೋಗಲ್ಲ. ಸೊ ಹೂ ಕಟ್ಟೋರು ಹೆಂಗ್ ಕಟ್ತಾರೆ ಆ ತರ. ಸೋ ಬಿಟ್ಬಿಡು. ದಟ್ಟು ಪುಟ್ಟು ಅವೆಲ್ಲ ಬಿಟ್ಬಿಡು. ಒಂದೊಂದೇ ನಾನು ತೋರಿಸ್ಲಿಲ್ಲ. ಸಾರಿ, ಇನ್ನೊಂದ್ಸಲ ಹೇಳಿ. ಒಂದು ನಿಮಿಷ ಫ್ರೆಂಡ್ಸ್. ಇಲ್ಲಿ ಈ ಥರ ಹಿಂಗಿರುತ್ತಲ್ವಾ, ಇದನ್ನ ಹೂ ಕಟ್ಟೋ ಥರ ಈ ಥರ ಎಳ್ಕೊಂಡು ಇಲ್ಲಿ ನೋಡಿ ಹಿಂಗಿರುತ್ತಲ್ವಾ, ಇದನ್ನ ಇದ್ರೊಳಗಡೆಯಿಂದ ನುಗ್ಗಿಸ್ಕೊಂಡು ಟೈಟ್ ಮಾಡಬೇಕು ಫುಲ್ಲು. ಈ ಥರ ಏನಾರ ಟೈಟ್ ಮಾಡಿಕೊಂಡು ಪುನಃ ಇನ್ನೂ ಒಂದ್ಸಲ ಎರಡೆರಡು ಸಲ ಹಾಕೋಬೇಕು. ಈ ಥರ ಹಿಂಗೆ ಈ ಥರ ಮಾಡಬೇಕು. ನಮ್ಮ ಅಮ್ಮ ಏನೋ ಬೈತೈತೆ ಫ್ರೆಂಡ್ಸ್. ನಮ್ಮ ಮುದ್ದೆಗೆ ಹೇಳಿ ನೀನು ಎಷ್ಟೊತ್ತಾಯ್ತು? ಮಧ್ಯಾಹ್ನ ಟೈಮ್ ನಮ್ಮ ಅಮ್ಮ ಊಟ ಸ್ಕಿಪ್ ಮಾಡುತ್ತೆ. ಸಿಟ್ಟು ಬಂದ್ಬಿಟ್ರೆ ನಾವೇ ಮಾಡೋಣ. ಊಟ ಮಾಡಲ್ಲ. ಹಿಟ್ಟು ಬೇಯಲಿಲ್ಲ ಅಂದ್ರೆ ಪಿಸಕೋ ಮಾಡಿದೀಯಾ ಅಂತಾರೆ. ಅಂದ್ರೆ ನೀನೇ ಮಾಡಮ್ಮ, ಅವಳು ಸರಿ ಮಾಡಲ್ಲ ಒಳ್ಳೆ ಸಾಂಬಾರಿಗೆ ಅಂತ ಹೇಳಿದೆ ಫ್ರೆಂಡ್ಸ್. ನೋಡಿ ಅವ ಮುದ್ದೆ ಮಾಡ್ತಾವಳೆ. ಅವ್ವ ಐತೆ ಅಂತ ಅಂದ್ಬಿಟ್ಟು 3 ಮುದ್ದೆ ಮಾಡ್ತಾವಳೆ. ನಾನು ಅವ್ವ ಐತೆ ಅಂದ್ಬಿಟ್ಟು ಮಧ್ಯಾಹ್ನ ಕೂಗಾಡ್ತಾ ಇದ್ದೀನಿ, ಅವ್ವ ನೀರು, ಅವ್ವ ಕುಡಿಯೋಕೆ ನೀರು ಅಂತ. ಇವಳು ಇಲ್ಲ ಅಂತ ಗೊತ್ತು, ಬಟ್ ಮುದ್ದೆ ಮಾತ್ರ ಜಾಸ್ತಿ ಮಾಡಿದಾಳೆ. ಸೊ ಫೈನಲಿ ಮ್ಯಾಟ್ ಹಾಕಿ ಮುಗೀತು ಫ್ರೆಂಡ್ಸ್. ನೋಡ್ತಾ ಯಾವ ಕಡಿಕವ್ವ ಅದು ಕಟ್ತೀನಿ. ಮುಗೀತು ಸೀರೆ. 3 ಸೀರೆ ಹರಿಸಿರೋದು ಫ್ರೆಂಡ್ಸ್. ಇದು ಒಂದು ಸೀರೆ, ಇದು ಒಂದು ಸೀರೆ, ಇದು ಒಂದು ಸೀರೆ. ಈ ಥರ ರೆಡಿಯಾಗಿದೆ ಫೈನಲಿ. ಇದೆಲ್ಲ ಕಟ್ ಮಾಡಿದೆ ಕತ್ರಿಲಿ. ಸೊ ಫೈನಲಿ ಆಯಿತು ಫ್ರೆಂಡ್ಸ್ ಮ್ಯಾಟ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಅಡುಗೆ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ತಿಂಡಿ ಅಂತಂದರೆ ಪಲಾವು. ಏನು ಪಲಾವು ಅಂದರೆ ಹಳಸಂಡೆ ಕಾಳು ಪಲಾವು, ತಡ್ನಿಕಾಳು ಪಲಾವು ಮಾಡ್ತಾಯಿದ್ದೀನಿ. ಇದಕ್ಕೆ ಬೀನ್ಸು, ಆಲೂಗಡ್ಡೆ ಮತ್ತು ಬದನೆಕಾಯಿ ಇಷ್ಟು ಹಾಕಿದ್ದೀನಿ. ಇದು ಮತ್ತು ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ. ಇದು ಸ್ವಲ್ಪ ನನಗೆ ಕುಟ್ಟಣಿಲಿ ಕುಟ್ಕೊಳ್ಳೋಕ್ಕಾಗಲ್ಲ ಅಂತ ಡೈರೆಕ್ಟ್ ಮಿಕ್ಸಿಗೆ ಹಾಕಿಬಿಟ್ಟು ಒಂದು ರೌಂಡು ತಿರುಗಿಸ್ಕೊಂಡ್ರೆ ಮುಗೀತು.
ಸೊ ಏನೇನಾಗುತ್ತೆ ಅಂತ ಇವತ್ತು ನಾನು ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಇದೆ, ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಫ್ರೆಂಡ್ಸ್ ನೋಡಿ, ತಡ್ನಿಕಾಯಿ ಪಲಾವ್ ರೆಡಿ ಆಗಿದೆ ಆ್ಯಂಡ್ ನಾನು ತಿಂತಾಯಿದ್ದೀನಿ. ಟೈಮ್ ಬಂದು 9 ಗಂಟೆ ಆಗಿದೆ. ಫ್ರೆಂಡ್ಸ್ ಟೈಮ್ ಬಂದು 9:30 ಆಗಿದೆ. ಸೊ ನಾನು ಅಡುಗೆ ಮನೆಯೆಲ್ಲನೂ ಒರೆಸ್ತಾ ಇದ್ದೀನಿ ಫ್ರೆಂಡ್. ಫುಲ್ ಎಲ್ಲ ಪಾತ್ರೆಗಳೆಲ್ಲ ತೆಗೆದು ಸೊ ಎಲ್ಲನೂ ನಮ್ಮ ಮನೆ ಅಂತೂ ಫುಲ್ಲು ಡೀಪ್ ಕ್ಲೀನಿಂಗು ಇದರಲ್ಲೆಲ್ಲ ಒರೆಸಿ ಸೊ ಎಲ್ಲನೂ ರೆಡಿ ಮಾಡಿಬಿಟ್ಟು ನಮ್ಮ ಅಮ್ಮಂಗೆ ಕಷ್ಟ ಆಗುತ್ತೆ ಅಂತ. ಸೊ ಇವಾಗ ನೀರು ಬರುತ್ತೆ, ನೀರು ಬರುವಾಗೆ ನಾನೇನು ಹೆಲ್ಪ್ ಮಾಡಿಕೊಡಲ್ಲ, ಕರೆಂಟ್ ಇದೆ. ಇಲ್ಲೆಲ್ಲ ನೀಟಾಗಿ ಒರೆಸಿ ಧೂಳೆಲ್ಲನೂ ನೀಟ್ ಮಾಡಿದ್ದೀನಿ. ಸೊ ಎಲ್ಲ ಆದಮೇಲೆ ನಾನು ಬೆಂಗಳೂರಿಗೆ ಹೋಗೋಕ್ಕೆ ರೆಡಿ ಆಗಬೇಕು. ನೋಡೋಣ ಬನ್ನಿ ಮುಂದೆ ಏನೇನಾಗುತ್ತೆ ಅಂತ. ಫ್ರೆಂಡ್ಸ್ ಬೆಂಗಳೂರಿಗೆ ಹೋಗೋಕ್ಕೆ ರೆಡಿಯಾಗಾಯಿತು. ಟೈಮ್ ಬಂದು 11 ಗಂಟೆ, ಇನ್ನೂ ಕೂಡ ಅರ್ಧ ಗಂಟೆ ಟೈಮ್ ಇದೆ. ಸೊ ಈ ಥರ ರೆಡಿಯಾಗಿದ್ದೀನಿ. ಇದು ಬಂದು ಇದ್ರದ್ದು ಟ್ರಿಪ್ದೇ ಡ್ರೆಸ್ಸು, ಬಟ್ ಅದನ್ನೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಬನ್ನಿ ಏನೇನೆಲ್ಲ ಆಗುತ್ತೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೀರು ಬಂದಿದೆ, ಇನ್ನು 1/4 ಗಂಟೆ ಟೈಮ್ ಇದೆ. ಸೊ ಮೋಟ್ರ್ ಹಾಕಿದ್ವಿ, ಕರೆಂಟ್ ಹೋಗ್ಬಿಡ್ತು ಫ್ರೆಂಡ್ಸ್. ನಮ್ಮ ದೊಡ್ಡಮ್ಮಂಗೆ ಹೇಳಿಲ್ಲ ಬರ್ತಾ ಇರೋದನ್ನ. ಆ್ಯಕ್ಚುಲಿ ಬರ್ತೀನಿ ಅಂತ ಗೊತ್ತು, ಇವತ್ತೇ ಬರ್ತಾಯಿದ್ದೀನಿ ಅಂತ ನಮ್ಮ ದೊಡ್ಡಮ್ಮಂಗೆ ಗೊತ್ತಿಲ್ಲ. ಹೇಳಬೇಕು, ಹೋದ್ಮೇಲೆ ಹೇಳ್ತೀನಿ. ಏನು ಸರ್ಪ್ರೈಸ್ ಇಲ್ಲ, ಯಾಕೆಂದರೆ ಬರ್ತೀನಿ ಅಂತ ಗೊತ್ತು. ಹಾಗಾಗಿ ಫ್ರೆಂಡ್ಸ್ ಹೊಳೆನರಸೀಪುರ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಹೊಳೆನರಸೀಪುರ ಬಸ್ ಸ್ಟ್ಯಾಂಡು ಬಂದೆ. ಇವಾಗ ಹೋಗಿ ಬೆಂಗಳೂರು ಬಸ್ ಇರುತ್ತೆ ಆಲ್ಮೋಸ್ಟು. ಸೊ ಇವಾಗ ಹೋಗಿ ಬೆಂಗಳೂರು ಬಸ್ ಹತ್ತಿದ್ರೆ ಇವಾಗ 4:15 ಅಷ್ಟರಲ್ಲಿ ಬೆಂಗಳೂರಿಗೆ ಹೋಗಿ ತಲುಪ್ತೀನಿ. 3 ಅವರ್ ಬೇಕಾಗುತ್ತೆ ಬೆಂಗಳೂರಿಗೆ ಹೋಗೋದು. ಸೊ ಇಲ್ಲೊಂದು 2 ಬಸ್ ನಿಂತಿದೆ, ಯಾವುದು ಅಂತ ನೋಡ್ಬಿಟ್ಟು ಹತ್ತಬೇಕು ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ಸ್ನ್ಯಾಕ್ಸ್ ತೊಗೊಂಡೆ ತಿನ್ನೋಕ್ಕೆ ಅಂತ. ನನಗೆ ದಿಲ್ ಪಸಂದ್ ಮತ್ತು ಕ್ರೀಮ್ ಬ್ರೆಡ್ ಅಂದರೆ ತುಂಬ ಇಷ್ಟ. ಸೊ 2 ಪಾರ್ಸಲ್ ತೊಗೊಂಡೆ, ಹೊಟ್ಟೆ ಹಸಿಯುತ್ತೆ ಅಂತ. ಫ್ರೆಂಡ್ಸ್ ಸರಿನೇ ಪಿಕ್ ಮಾಡ್ದ. ಸೊ ನನಗೆ ಫಿಶ್ ಇಷ್ಟ ಅಂತ ಅಂದ್ಬಿಟ್ಟು ಫಿಶ್ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ನೆಲಮಂಗಲದ ಹತ್ರ ಎಲ್ಲೋ ಇದೆಯಲ್ಲ ಅಲ್ಲಿ ಕರ್ಕೊಬಂದಿದ್ದಾನೆ. ಫ್ರೆಂಡ್ಸ್ ನನಗಂತೂ ಫಿಶ್ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನನಗೆ ಫಿಶ್ಶು ಫುಲ್ ಮೀಲ್ಸು ಮತ್ತು ಫ್ರಾನ್ಸು ಮತ್ತು ಬೋನ್ಲೆಸ್ ಫಿಶ್ಶು ಎಲ್ಲನೂ ತರಿಸಿದ್ದ. ಆ್ಯಂಡ್ ಒಬ್ಬರೇ ಅಂತೂ ತಿನ್ನೋಕ್ಕಾಗಲ್ಲ, ಇಬ್ಬರು ತಿನ್ನೋ ಅಷ್ಟು ಇರುತ್ತೆ. ಅದ್ರ ಅಂಗಡಿ ನೇಮ್ ತೋರಿಸ್ತಾ ಹೋಗ್ತೀನಿ ನೋಡಿ. ತುಂಬ ಸಿಕ್ಕಾಬಟ್ಟೆ ಸಖತ್ತಾಗಿರುತ್ತೆ. ಇದು ನೆಲಮಂಗಲದ ಹತ್ರ ಇದೆ. ಸೊ ಅಲ್ಲಿಂದ ಹೊರಟ್ವಿ. ಇದು ಬಂದು ಅಂಚೆಪಾಳ್ಯ, ಅಲ್ಲಿ ಬರುತ್ತೆ ನೋಡಿ. ಬೆಂಗಳೂರಿನ ನೆಲಮಂಗಲ ಸೈಡಿಂದ ಬರುವಾಗ ಅಂಚೆಪಾಳ್ಯ, ಇದೆಲ್ಲ ನಾನು ಓಡಾಡಿದ ಜಾಗ. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿದೆ. ಮನೆಗೆ ಬಿಟ್ಕೊಟ್ಟ ಅವನು, ಬಟ್ ಸರ್ಪ್ರೈಸ್ ಕೊಡೋಣ ಅಂತ ಬಂದರೆ ನಮ್ಮ ದೊಡ್ಡಮ್ಮಂಗೆ ಹೇಳಿಲ್ಲ ಬರ್ತಾ ಇರೋದನ್ನ. ಕೊನೆಗೂ ನಮ್ಮ ದೊಡ್ಡಮ್ಮ ಆಯಿತೋ ಇಲ್ವೋ ಅದು ಗೊತ್ತಿಲ್ಲ, ನೋಡಬೇಕು. ಫ್ರೆಂಡ್ಸ್ ನಾನು ಸರ್ಪ್ರೈಸ್ ಕೊಡೋಣ ಅಂತ ನಮ್ಮ ದೊಡ್ಡಮ್ಮಂಗೆ ಬಂದರೆ ನಮ್ಮ ದೊಡ್ಡಮ್ಮನೇ ಇಲ್ಲ ಫ್ರೆಂಡ್ಸ್. ನಮ್ಮ ಅಂಗಡಿ ಹತ್ರ ಹೋಗೈತಂತೆ ನಮ್ಮ ದೊಡ್ಡಮ್ಮ. ಸೊ ನಾನು ಇಲ್ಲೇ ಇದ್ರ ಮೇಲೆ ಕೂತಿದ್ದೀನಿ. ಅದೇ ಬೈಕಲ್ಲಿ ಬಿಡಿಸ್ಕೊತೀನಿ ಅಂತ ಹೇಳ್ತು. ಇಲ್ಲೇ ಅವ್ರ ಶಾಪ್ ಇರೋದು, ಎಲ್ಲಿ ಗೊತ್ತಾ, ಅದೇ ಬಗ್ಲಗುಂಟೆ ಇದೆಯಲ್ಲ, ಮಾರಮ್ಮ ದೇವಸ್ಥಾನ, ಅಲ್ಲೇ ಸ್ಟ್ರೈಟ್ ರೋಡು. ಅದನ್ನೇ ಏನೋ ಅಂತಾರೆ, ಅದೇನೋ ಗ್ರೌಂಡ್. ದೇಸಿ ಕೌ ಗೀ ಅಂದರೆ ದೇಸಿ ಕೌದು ತುಪ್ಪ ನೋಡ್ಬಿಟ್ಟೆ ಇಡ್ಲಿ ತಿನ್ಬೇಕು ಅನ್ನಿಸ್ತು. ಅಲ್ಲಿ ಫುಲ್ಲು ಮೀನು ಊಟ ಎಲ್ಲ ತಿನ್ಕೊಂಬಂದಿದೆ, ಬಟ್ ಈ ತುಪ್ಪ ನೋಡಿ ತಿನ್ಬೇಕು ಅನ್ನಿಸ್ತು. ಸೊ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಇದು ನಮ್ಮ ಅಣ್ಣನ ಅಂಗಡಿ ಇದೆ ಫ್ರೆಂಡ್ಸ್, ಶ್ರೀನಂದಿ ದಿನಸಿ ಮನೆ. ಫ್ರೆಂಡ್ಸ್ ನಮ್ಮ ದೊಡ್ಡಮ್ಮ ಸೊಪ್ಪು ಸಾರಿಗೆ, ಬೋಟಿ ಸೈಡ್ಸ್ಗೆ ಮತ್ತು ಮೆಂತ್ಯ ಮುಂದೆ ಮೆಂತ್ಯ ಹಿಟ್ಟಿಗೆ ರಾಗಿ ಹಿಟ್ಟು ಮಿಕ್ಸ್ ಮಾಡಿರೋದು ಸಖತ್ತಾಗಿರುತ್ತೆ. ಸೊ ನನಗೇನು ಊಟ ಬೇಡ, ಹಾಗಾಗಿ 1-2 ಬೋಟಿ ತಿನ್ಕೊಂಡ್ರೆ. ನಾನು 2 ಇಡ್ಲಿ ತಿಂದೆ, ದೊಡ್ಡಮ್ಮಂದು ಊಟ ಆಯಿತು. ಸೊ ನನಗೆ ಆಗ್ತಾಯಿಲ್ಲ, ಬಿಡು ದೊಡ್ಡಮ್ಮ ಅಂದರು ಕೇಳಿಲ್ಲ. ಬಾ ವಾಕ್ ಹೋಗೋಣ, ಬಾ ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿ ಬರೋಲ್ಲ ಅಂದ್ರೂ ಫೋರ್ಸ್ ಮಾಡಿ ಕರ್ಕೊಂಡೋಯ್ತು. ಹಾಗೆ ವಾಕ್ ಮಾಡ್ತಾ ಮನೆಗೆ ಬಂದ್ವಿ. ಇವಾಗ ಬಂದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಮ್ಮ ಅಣ್ಣಂದೇ ಟೀ ಶರ್ಟ್ಸು ಮತ್ತು ಶಾರ್ಟ್ಸು ಹಾಕ್ಕೊಂಡು ರೆಡಿ ಆದೆ. ನಮ್ಮ ದೊಡ್ಡಮ್ಮ ಏನು ಅಡುಗೆ ಮಾಡಿದ್ದೆ, ಬಟ್ ನನಗೆ ಹೊಟ್ಟೆ ತುಂಬ ಆಗಿದೆ, ಫಿಶ್ ಫುಲ್ ಆಗಿಬಿಟ್ಟಿದೆ. ಸೊ ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಸೊ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಷ್ಟ ಆಗಿರುತ್ತೆ. ಆ್ಯಂಡ್ ಮುಂದೆ ಏನೇನಾಗುತ್ತೆ ಅದನ್ನು ನಾಡಿದ್ದು ಕಂಟಿನ್ಯೂ ವ್ಲಾಗಾಗಿ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.